ಬಸವೇಶ್ವರ ಮೂರ್ತಿಗೆ ಅವಮಾನ ಮಾಡಿದ್ದಕ್ಕೆ ಚಿಂಚೋಳಿ ಪಟ್ಟಣದಲ್ಲಿ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿಯ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಕೆಲವು ಕಿಡಿಗೇಡಿಗಳು ಅವಮಾನ ಮಾಡಿರುವ ಘಟನೆಯನ್ನ ಖಂಡಿಸಿ ಚಿಂಚೋಳಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ತಹಸೀಲ್ ಕಾರ್ಯಾಲಯ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆ ಉದ್ದೇಶಿಸಿ ತಾಲೂಕಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿಯ ವಿಶ್ವಗುರು ಬಸವಣ್ಣ ಅವರ ಪ್ರತಿಮೆಗೆ ಅವಮಾನ ಮಾಡಿದ್ದು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಖಂಡಿಸುತ್ತಿದ್ದೇವೆ. ಇದೇ ತರಹ ಘಟನೆ ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಸಿದ್ಧಗಂಗಾ ಶ್ರೀಗಳ ಪ್ರತಿಮೆಗೆ ಎಲ್ಲ ಕಿಡಿಗೇಡಿಗಳು ಧ್ವಂಸ ಮಾಡಿದ್ರು. ಆ ಸುದ್ದಿ ತಿಳಿದು ಚಿಂಚೋಳಿ ತಾಲೂಕಾ ವೀರಶೈವ ಸಮಾಜದಿಂದ ಪ್ರತಿಭಟನೆ ಮಾಡಿ ಸರ್ಕಾರದ ವತಿಯಿಂದ ಎಲ್ಲ ಮಹಾಪುರುಷರ ಪ್ರತಿಮೆ ಹತ್ತಿರ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಒತ್ತಾಯಿಸಿದ್ದೆವು. ಆದರೂ ಇನ್ನುವರೆಗೂ ಕೂಡ ರಾಜ್ಯ ಸರ್ಕಾರವು ಸಿಸಿ ಕ್ಯಾಮೆರಾವನ್ನು ಅಳವಡಿಸಿಲ್ಲ. ಇದೆಲ್ಲ ನೋಡಿದರೆ ರಾಜ್ಯ ಸರ್ಕಾರವು ಮತ್ತು ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂತಹ ಘಟನೆಗಳು ಕಳಿಸುತ್ತಿವೆ. ಕೂಡಲೇ ರಾಜ್ಯದಲ್ಲಿ ಎಲ್ಲ ಮಹಾಪುರುಷರ ಪ್ರತಿಮೆ ಹತ್ತಿರ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಬಸವಣ್ಣನವರ ಮೂರ್ತಿ ವಿಘ್ನಗೊಳಿಸಿರುವಂತಹ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಬೇಕೇ ಬೇಕು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಬಸವಣ್ಣನವರ ಮೂರ್ತಿ ವಿಘ್ನಗೊಳಿಸಿರುವಂತಹ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಬೇಕೇ ಬೇಕು. ಅಯ್ಯಯ್ಯೋ 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 ಸರ್ಕಾರ ಈ ಕೂಡಲೇ ಎಚ್ಚರಗೊಂಡು ಮಹಾಪುರುಷರ ವೃತ್ತದ ಬಳಿ ಸಿಸಿ ಕ್ಯಾಮೆರಾ ಅಳವಡಿಸಿ ಮಹಾಪುರುಷರ ವೃತ್ತದ ಬಳಿ ಸಿಸಿ ಕ್ಯಾಮೆರಾಗಳು ಅಳವಡಿಸಿ ಬೇಕೇ ಬೇಕು. ಬೇಕೇ ಬೇಕು. ಎಲ್ಲರ ಆರಾಧ್ಯ ದೈವರಾಗಿರುವಂತಹ ವಿಶ್ವಕ್ಕೆ ಮಹಾಮನೆಯ ಕ್ರಾಂತಿಯನ್ನ ಕೊಟ್ಟು ಮಹಾಮಾನವತಾವಾದಿ ಮಹಾತ್ಮ ಅಂತ ಜಗತ್ತಿನೊಳಗೆ ಕರೆದಂತಹ ವ್ಯಕ್ತಿಗೆ ಒಂದು ಕಾಲದಲ್ಲಿ ಸಮಾಜದೊಳಗ ಸಮಾಜವಾಗಿ ಬದುಕಿದಂಥ ವ್ಯಕ್ತಿ ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಮಾಡಿ ಸಮಾಜಕ್ಕೆ ಸ್ವತಃ ತಾವೇ ಕೇಂದ್ರ ಬಿಂದು ಆಗಿ ಅನುಭವಿಸಿ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಿದಂತ ಆದರ್ಶ ವ್ಯಕ್ತಿ 12ನೇ ಶತಮಾನದ ಒಬ್ಬ ಆದರ್ಶ ವ್ಯಕ್ತಿ ಶ್ರೀ ಬಸವೇಶ್ವರರವರು. ನಾವು ಅವರನ್ನ ಕೇವಲ ಈ ದೇಶದ ಆದರ್ಶ ವ್ಯಕ್ತಿ ಆಗಿ ಕಾಣದೆ ಜಗತ್ತಿನ ಜಗದ್ಗುರು ಅಂದ್ರೆ ವಿಶ್ವಗುರು ಆಗಿ ಅವರನ್ನ ನಾವು ಕಾಣುವಂತ ಜನ. ಹಾಗೆ ಜಗತ್ತಿಗೆ ಶಾಂತಿ ಕೊಡುವುದರಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥವ್ರು ನಾವು. ಹೀಗಾಗಿ ಈ ದೇಶದೊಳಗೂ ಕೂಡ ಈ ರೀತಿ ನಡೀತಾ ಇದೆ ಅಂತಂದ್ರೆ ಒಂದು ಖಂಡನೀಯ ಅಂತ ನಾನು ಅನಿಸ್ತಾ ಇದೆ. ಇವತ್ತು ಬಾಲ್ಕಿ ತಾಲೂಕಿನ ದಾಡ್ಗಿ ಎಂಬ ಗ್ರಾಮದೊಳಗೆ ಏನಪ್ಪಾ ಅಂದ್ರ ಬಸವೇಶ್ವರ ಮೂರ್ತಿಗೆ ಏನಪ್ಪಾ ಅಂದ್ರ ದುಷ್ಕರ್ಮಿಗಳು ಬಹಳ ಹೀನಾಯ ಕೆಲಸ ಮಾಡಿದ್ದಾರೆ. ಅಂದ್ರೆ ಈ ರೀತಿ ಮಾಡಬಾರ್ದು. ಯಾಕಂದ್ರೆ ಯಾವುದೇ ವ್ಯಕ್ತಿ ಇರಲಿ, ಅವನು ಯಾವ ಸಮಾಜದವನೇ ಇರಲಿ, ಯಾಕೆಂದ್ರೆ ಸಮಾಜದೊಳಗೆ ಅಶಾಂತಿ ಮೂಡಿಸುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ದಯವಿಟ್ಟು ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದಂದ್ರೆ ವಿಶೇಷವಾಗಿ ಮತ್ತ ವೀರಶೈವ ಸಮಾಜದ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಈಶ್ವರ್ ಖಂಡ್ರೆ ಅವರು ಅಖಿಲ ಭಾರತದ ರಾಷ್ಟ್ರೀಯ ಕಾರ್ಯದರ್ಶಿಗಳಿದ್ದಾರೆ. ಅವರು ಮತಕ್ಷೇತ್ರದೊಳಗೆ ನಡೆದಂದ್ರೆ ಇದು ನಾನು ದೊಡ್ಡ ಖಂಡನೀಯ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಈಶ್ವರ ಖಂಡ್ರೆ ಅವರು ಇದಕ್ಕೆ ಮುತುವರ್ಜಿ ವಹಿಸಿ ಏನು ಈ ವಿಶ್ವಕ್ಕೆ ಗುರು ಸ್ಥಾನವನ್ನ ಸಂದೇಶವನ್ನ ಕೊಟ್ಟಿರುವಂತ ಬಸವೇಶ್ವರ ಅವರು ನಮ್ಗೆಲ್ರಿಗೂ ಏನಪ್ಪಾ ಅಂದ್ರೆ ಹೋರಾಟದ ಮುಖಾಂತರ ಒತ್ತಾಯ ಮಾಡೋದೇನಪ್ಪ ಅಂತಂದ್ರ ಈ ದೇಶದೊಳಗ ಇನ್ನೊಂದ್ ತರ ಈ ರೀತಿ ನಡಿಬಾರದು ಅಂದ್ರೆ ಅವ್ರಿಗೆ ಏನ್ ಶಿಕ್ಷೆ ಕೊಡಬೇಕು ಅನ್ನೋದು ಸ್ವತಃ ಅವರೇ ಯೋಚನೆ ಮಾಡ್ಬೇಕು. ಹಾಗೆ ಹೈದರಾಬಾದ್ ಒಳಗೆ ಏನಪ್ಪ ಅಂದ್ರೆ ಎನ್ಕೌಂಟರ್ ಮಾಡಿದರು. ಒಬ್ಬನಿಗೆ ಕೆಟ್ಟದ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರಿಗೆ ಭಯ ಆಗ್ಲೇಬೇಕು. ಇವತ್ತ ಆದರ್ಶ ವ್ಯಕ್ತಿ ವಿಶ್ವವೇ ಒಂದು ಗುರು ಅಂತ ಸ್ಥಾನದೊಳಗೆ ಇಟ್ಕೊಂಡಂತ ಬಸವೇಶ್ವರಿಗೆ ಅಪಮಾನ ಮಾಡಿದ್ರಂದ್ರೆ ಈ ವ್ಯಕ್ತಿಗಳೇನಪ್ಪ ಅಂದ್ರೆ ನಾನು ವೈಯಕ್ತಿಕವಾಗಿ ಏನ್ ಹೇಳೋದಂದ್ರೆ ಇವ್ರಿಗೆ ಎನ್ಕೌಂಟರ್ ಮಾಡ್ಬೇಕನ್ನುವಂತ ನನ್ನ ಆಗ್ರಹ ಅದ. ಈಗ ದಯವಿಟ್ಟು ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂತಂದ್ರೆ ನಾನು ವಿಶೇಷವಾಗಿ ಸರ್ಕಾರಕ್ಕೆ ಒತ್ತಾಯ ಒಂದೇ ಅದ, ಈ ದುಷ್ಕರ್ಮಿಗಳು ಎನ್ಕೌಂಟರ್ ಮಾಡಿ ನಾವು ನ್ಯಾಯ ಕೊಡ್ಬೇಕಂತ ನನ್ನ ಮಾತಿಗೆ ನಂಬ್ಕೊಡ್ತಾ ಇದ್ದೀನಿ. ರೀಸೆಂಟ್ಲಿ ಆಗಿ ಬೆಂಗಳೂರಿನಲ್ಲಿ ತುಮಕೂರು
ಸಿದ್ಧಗಂಗಾ ಮೂರ್ತಿಯವರು ಧ್ವಂಸ ಮಾಡಿದ್ರು. ಅವಾಗೇ ನಾವು ಸ್ಟ್ರೈಕ್ ಮಾಡಿ ಹೇಳಿದ್ದೇವೆ. ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಲ್ಲ ಮಹಾಪುರುಷರ ಪ್ರತಿಮೆ ಹತ್ರ ನಮ್ಮ ಆಡಳಿತ ವತಿಯಿಂದ CC ಕ್ಯಾಮ್ರಾ ಅಳವಡಿಸಬೇಕು. ಯಾಕಂದ್ರೆ ಇಂಥ ಘಟನೆ ಆಗಬಾರ್ದು ಅಂತ ಮರುಕಳಿಸಬಾರ್ದು ಅಂತ ಹೇಳಿದ್ದೇವೆ. ಆದರೂ ಕೂಡ ಈಗಿನ ಸರ್ಕಾರ ಎಲ್ಲ ಮಹಾಪುರುಷರ ಏನು ಪ್ರತಿಮೆಗಳವ ಒಬ್ಬರಂತಲ್ಲ ಎಲ್ಲರ ಪ್ರತಿಮೆಗಳು CC ಕ್ಯಾಮ್ರಾ ಅಳವಡಿಸಿದ್ದಾರೆ. ಯಾವ ವ್ಯಕ್ತಿ ಏನ್ ಮಾಡ್ತಾನಂತ CC ಕ್ಯಾಮ್ರಾದಾಗ ಗೊತ್ತಾಗ್ತದೆ. ಯಾಕಂದ್ರೆ ಪೊಲೀಸರು ಅಲ್ಲಿ ಒಬ್ಬೊಬ್ಬರ ಪ್ರತಿಮೆ ಬಳಿ ಇರ್ಲಕ್ ಆಗಲ್ಲ. CC ಕ್ಯಾಮ್ರಾ ಇದ್ರೆ ಏನ್ ಮಾಡಿದ್ರು ಗೊತ್ತಾಗ್ತದೆ. ಹಾಗಾಗಿ ನಮ್ಮ ವೀರಶೈವ ಸಮಾಜದ ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಒತ್ತಾಯ ಮಾಡುತ್ತೇವೆ. ನಮ್ಮ ಕಡೆಯಿಂದ CC ಕ್ಯಾಮ್ರಾ ಅಳವಡಿಸಿದರೆ ಈ ಕೃತ್ಯ ಮುಂದಾಗಲ್ಲ. ಈ ಆರೋಪಿಗಳು ಯಾರೇ ಇರ್ಲಕ್, ಯಾವುದೇ ಸಮಾಜ ಇರ್ಲಕ್, ಏನೇ ಇರ್ಲಕ್, ಯಾಕಂದ್ರ ವಿಶ್ವದ ಅತಿ ವಿಶ್ವಗುರು ಎಂದು ಅಮೆರಿಕದ ಒಪ್ಕೊಂಡ್ರ ಬಸವಣ್ಣವರಿಗೆ ನಮ್ಮ ಭಾರತದಲ್ಲಿ ಮತ್ತು ಬಸವಣ್ಣ ನಾಡೇ ಆಗ್ಯದ ಬೀದರ್ ಜಿಲ್ಲಾ. ಆ ನಾಡಿನಾಗೆ ಈ ಘಟನೆ ಆಗ್ತದೆ ಅಂದ್ರೆ ಇದು ಬಹಳ ನಾವು ಖಂಡಿಸ್ತೀವಿ. ಹಾಗಾಗಿ ಮುಂಬರ್ತಾಗಿಂತಲ್ಲಿ ನಾವು ಸರ್ಕಾರ ಎಚ್ಚರಿಕೆಗೊಳ್ಬೇಕು. ಎಚ್ಚರಿಕೊಂಡು ನಾವು ಈ ಮುಖ್ಯಮಂತ್ರಿಗಳು ಕೂಡಲೇ ಗೃಹ ಸಚಿವರಿಗೆ ಮತ್ತು ಬೀದರ್ ಜಿಲ್ಲಾ ಅಧಿಕಾರಿಗಳು ಮತ್ತು SP ಅವರು ಕೂಡಲೇ ಆರೋಪಿಗಳು ಯಾರೇ ಇರ್ಲಿಕ್ಕ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮುಂದೆ ಬರ್ತಕ್ಕಂಥ ದಿನದಾಗ ಈ ರೀತಿ ಯಾವುದೇ ಒಂದು ಘಟನೆ ಆಗದಂತೆ CC ಕ್ಯಾಮ್ರಾ ಅಳವಡಿಸಬೇಕು. ನೀವು ಇಲ್ಲ ಅಂದ್ರೆ ಜಿಲ್ಲಾ ಆಡಳಿತದಿಂದ ತಾಲೂಕಾದಿಂದ ಆಗಲ್ಲ ಅಂತ ಹೇಳ್ಬಿಟ್ರೆ ನಾವು ನಮ್ಮವನ್ನ ಮಾಡ್ಕೋತೀವಿ, CC ಕ್ಯಾಮ್ರಾ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಸರ್ಕಾರನೇ ಹೇಳ್ಬಿಡ್ಬೇಕು, ನಮ್ಲಿಂದ ಮಾಡ್ಲಾಕ್ ಆಗಲ್ಲ ಅಂತ ಹೇಳಿದ್ರೆ ನಮ್ಮವೇ ಒಂದು CC ಕ್ಯಾಮ್ರಾ ಕೂಡ್ಸ್ಕೊತೀವಿ. ಹಾಗಾಗಿ ಈ ಮನವಿ ಪತ್ರವನ್ನು ನಾವು ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನೀಡುತ್ತೇವೆ. ವಿಶ್ವೇಶ್ವರ ಅವರ ಮೂರ್ತಿಯವರನ್ನು ಧ್ವಂಸ ಮಾಡಿದ್ದಾರೆ ಕೆಲ ಕೆಡಿಗಳು ಮಂಗಳವಾರ ರಾತ್ರಿ. ಅದನ್ನು ಇಂದು ನಾವು ಖಂಡಿಸ್ತೇವೆ. ಖಂಡಿಸಿದ್ದು ಪ್ರತಿಭಟನೆ ಮಾಡ್ಲತ್ತೀವಿ. ಈ ಪ್ರತಿಭಟನೆ ಉದ್ದೇಶಿಸಿ ನಮ್ಮ ಅವರು ಲಿಂಗ ಸಮಾಜದ ಎಲ್ಲ ನನ್ನ ಅಧ್ಯಕ್ಷರ ಮೊದಲು ಮಾಡಿಕೊಂಡು, ಬಸವ ಅಭಿಮಾನಿಗಳು ಮೊದಲು ಮಾಡಿಕೊಂಡು, ಎಲ್ಲ ಪ್ರಗತಿಪರ ಸಮಾಜದ ಮುಖಂಡರು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜೈ ಬಸವ, ಜೈ ಅಂಬಿಗರ ಚೌಡಯ್ಯ, ಎಲ್ಲ ಜೈ ಭೀಮ್ ಎನ್ನುತ್ತಾ, ಬಂಧುಗಳೇ, ಇವತ್ತಿನ ದಿವಸ ಯಾವ ವಿಶ್ವಕ್ಕೆ ಬದಲನೆಯ ಸಮಾನತೆ ಸಂದೇಶವನ್ನು ಕೊಟ್ಟಿರುವಂತ ಬಸವನಾಡು, ಕಲ್ಯಾಣದ ಕ್ರಾಂತಿಯ ಬೀಡು ಏನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡ್ಗಿ ಗ್ರಾಮದಲ್ಲಿ ಕೆಲವು ಕಿಡಿಗೇಡಿಗಳು ಸಮಾಜಕ್ಕೆ ಒಂದು ಧಕ್ಕೆ ತರುವಂತ ಅಮಾನವೀಯ ಕೃತ್ಯಗಳು ಅಂತ ಮನಸ್ಸುಗಳು ಕೂಡಿಕೊಂಡು ಏನು ಮಂಗಳವಾರ ದಿವಸ ಏನು ಅಣ್ಣ ಬಸವಣ್ಣನವರ ಮೂರ್ತಿಗೆ ಕಲ್ಲು ತೂರಿ ಏನು ವಿಘ್ನಗೊಳಿಸಿರುವಂತ ಆ ಘಟನೆ ಇಡೀ ಮಾನವ ಮನುಷ್ಯಕ್ಕೆ ಬಸವ ತತ್ವವನ್ನು ಅರ್ಥಕೊಡುವಂತ ಮನಸ್ಸುಗಳಿಗೆ ಮಾಡುವಂತ ಅವಮಾನ ಅಂತೇಳಿ ಈ ಮೂಲಕ ಹೋರಾಟ ಮುಖಾಂತರ ಖಂಡಿಸ್ತು ಬಂಧುಗಳೇ. ಈ ಹೋರಾಟಕ್ಕೆ ಬೀದರ್ ಜಿಲ್ಲೆಯ ಸಂಪೂರ್ಣವಾಗಿ ವಿಫಲವಾಗಿದ್ದು, ಆ ಜಿಲ್ಲಾಡಳಿತ ಈಗಾಗಲೇ ಎಚ್ಚರಗೊಂಡು ಅಲ್ಲಿರುವಂತ ಮಹಾಪುರುಷರ ಒಂದು ಮೂರ್ತಿಗಳಿರುವಂತ ವೃತ್ತಗಳ ಬಳಿಗೆ CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಅಲ್ಲದೆ ವಿಶೇಷವಾಗಿ ಆ ಕ್ಷೇತ್ರದ ಸಂಸದರು, ಆ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಗಮನಿಸಿ ಈಗ ಏನು ಘಟನೆ ನಡೆದ ಮುಂದೆ ಆಗದ ರೀತಿಯಲ್ಲಿ ತಾವು ಮುತುವರ್ಜಿ ವಹಿಸಿ ಸೂಕ್ತ ಕಾನೂನು ಪೊಲೀಸ್ ಇಲಾಖೆ ಮುಖಾಂತರ ಒಂದು ಸೂಕ್ತವಾದಂತ ಕಾನೂನು ವ್ಯವಸ್ಥೆ ಜರುಗಿಸಬೇಕಂತೇಳಿ ಈ ಹೋರಾಟದ ಮುಖಾಂತರ ನಮ್ಮ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು, ಬಸವ ತತ್ವದ ಅಭಿಮಾನಿಗಳ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸಿ ಮಾತನಾಡಲು ಅವಕಾಶ ಕೊಟ್ಟಂತ ಸಮಾಜಕ್ಕೆ ವಂದಿಸಿ ಮಾಧ್ಯಮರ ಮಾತಾರೆ. ಜೈ ಬಸವ. ಘಟನೆಯಲ್ಲಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ಗೌರವಾಧ್ಯಕ್ಷರಾದ ರಮೇಶ್ ಪಡ್ಶೆಟ್ಟಿ, ತಾಲೂಕಾ ಖಜಾಂಚಿಗಳು ರವೀಂದ್ರ ಬಂಡೆಪ್ಪನೋರ್, ತಾಲೂಕಾ ಯುವ ಅಧ್ಯಕ್ಷರಾದ ಪವನ್ ಪಾಟೀಲ್, ಸಮಾಜದ ಮುಖಂಡರಾದ ಬಸವರಾಜ್ ದೇಶ್ಮುಖ್, ಗಾರಂಪಲ್ಲಿ ವಿವೇಕ್ ಪಾಟೀಲ್, ರೇವಣ ಸಿದ್ಧ, ಮೋಘ, ಮಂಜುನಾಥ ಲೇವಡಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಕರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.